ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು 6 ಮತ್ತು 8ನೇ ತರಗತಿಯ ಪರಿಷ್ಕೃತ ಪಠ್ಯಕ್ರಮ ಆಧಾರಿತ ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಸಮಾಜ ವಿಜ್ಞಾನ ಅಧ್ಯಾಯದಲ್ಲಿ 8ನೇ ತರಗತಿಯಲ್ಲಿ 17ನೇ ಅಧ್ಯಾಯ, ಅದೇ ರೀತಿಯಾಗಿ 6ನೇ ತರಗತಿಯಲ್ಲಿ 4ನೇ ಅಧ್ಯಾಯ ಆಗಿರುವಂತಹ ಗುಪ್ತರು ಮತ್ತು ವರ್ಧನರು ನ್ಯೂ ಎಡಿಷನ್ ಆಗಿರುವಂತಹ ಪಠ್ಯಪುಸ್ತಕ ಆಧಾರಿತ ಮಾಹಿತಿಗಳು ಮಹತ್ವಪೂರ್ಣವಾಗತ್ತೆ ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ. ಹಾಗಾಗಿ ನೋಡೋಣ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನು ಈ ದಿನದ ತರಗತಿಯಲ್ಲಿ. ಓಕೆ, 2 ತರಗತಿಗಳನ್ನು ನಾ ಇಲ್ಲಿ ಕವರ್ ಮಾಡ್ತಾ ಇರೋದು. 8ನೇ ತರಗತಿಯಲ್ಲಿರುವಂತಹ ಗುಪ್ತರು ಮತ್ತು ವರ್ಧನರು ಎಂಬ ಅಧ್ಯಾಯ, ಅದೇ ರೀತಿಯಾಗಿ 6ನೇ ತರಗತಿಯಲ್ಲಿರುವಂತಹ ಗುಪ್ತರು ಮತ್ತು ವರ್ಧನರು ಎಂಬ ಅಧ್ಯಾಯವನ್ನು. ಓಕೆ, ನೋಡೋಣ ಹಾಗಾದರೆ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅಂತ. ಮೊದಲಿಗೆ ನಾವು ಈ ಅಧ್ಯಾಯಗಳ ಬ್ಯಾಕ್ ಸೈಡಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಮೇಲೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಎಕ್ಸ್ಟ್ರಾ ಕ್ವಶನ್ಸನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಪ್ರಯಾಗದ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಪ್ರಯಾಗ ಅಂದರೆ ಅಲಹಾಬಾದ್, ನೆನಪಿಟ್ಕೋರಿ. ಮೊದಲಿಗೆ ಅಲಹಾಬಾದ್ ಅಂತ ಕರೆಯಲಾಗ್ತಿತ್ತು, ಇವಾಗ ಪ್ರಯಾಗ ಅಂತ ಕರೆಯಲಾಗತ್ತೆ. ಹಾಗಾಗಿ ನೆನಪಿಟ್ಕೋರಿ, ಪ್ರಯಾಗ ಮೀನ್ಸ್ ಅಲಹಾಬಾದ್. ಓಕೆ, ಬೇರೆ ಬೇರೆ ಅಲ್ಲ. ಹಾಗಾದರೆ ಪ್ರಶ್ನೆ ಏನಾಗತ್ತೆ, ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಅಂತ ಕ್ವಶನ್ ಆಗತ್ತೆ ನಿಮಗೆ. ಓಕೆ, ಯಾವುದಾಗತ್ತೆ? ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ವಿವರಗಳಿವೆ. ಯಾವ ಚಕ್ರವರ್ತಿಯ ವಿವರಗಳಿವೆ? ಸಮುದ್ರಗುಪ್ತನ ವಿವರಗಳಿವೆ. ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು? ಯಾವುದು? ವಿಕ್ರಮಾದಿತ್ಯ. ಇದು ಬಹಳ ಸತಿ ಕೇಳಲಾಗಿದೆ ಕ್ವಶನು, ಹಾಗಾಗಿ ನೆನ್ಪಿಟ್ಕೋರಿ. ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು? 2ನೇ ಚಂದ್ರಗುಪ್ತ. ಓಕೆ, ಯಾರಾಗಿರ್ತಾರೆ? 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎಂಬ ಬಿರುದಿತ್ತು. ಗುಪ್ತರ ಯುಗವನ್ನು ಸುವರ್ಣ ಯುಗ ಎಂದು ಕರೆಯಲು ಕಾರಣವೇನು? ನೋಡ್ರಿ, ಗುಪ್ತರ ಯುಗವನ್ನು ಸುವರ್ಣ ಯುಗ ಎಂದು ಕರೆಯಲು ಕಾರಣವೇನು? ನೋಡೋಣ. ವಾಸ್ತುಶಿಲ್ಪ ನಿರ್ಮಾಣದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಎನ್ನಬಹುದು. ಯಾವುದಕ್ಕೆ? ವಾಸ್ತುಶಿಲ್ಪ, ಸಾಹಿತ್ಯ, ಕಲೆ ಇವೆಲ್ಲವೂ ಕೂಡ ಉನ್ನತ ಸ್ಥಾನಕ್ಕೆ ಏರಿದ್ದು ನಮಗೆ ಎಲ್ಲಿ ಸಿಗತ್ತೆ? ಗುಪ್ತರ ಕಾಲದಲ್ಲಿ. ಹಾಗಾಗಿ ಇವುಗಳಿಗೋಸ್ಕರ ಗುಪ್ತರ ಕಾಲವನ್ನು ನಾವು ಸುವರ್ಣ ಯುಗ ಎಂದು ಕರೆಯುತ್ತೇವೆ. ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು? ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು? ಯಾರಾಗ್ತಾರೆ? ಫಾಹಿಯಾನ್. ಯಾರು? ಫಾಹಿಯಾನ್. ಪ್ರಶ್ನೆ ಸಂಖ್ಯೆ 5. ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ. ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ. ಅಭಿಜ್ಞಾನ ಶಾಕುಂತಲಂ. ಓಕೆ, ಯಾವುದಾಗತ್ತೆ ನಾಟಕ? ಅಭಿಜ್ಞಾನ ಶಾಕುಂತಲಂ. ಮೃಚ್ಛಕಟಿಕ ಯಾರು ರಚಿಸಿದ ಕೃತಿಯಾಗಿದೆ? ಯಾವುದು? ಮೃಚ್ಛಕಟಿಕ ಯಾರು ರಚಿಸಿದ ಕೃತಿಯಾಗಿದೆ? ಯಾರು? ಶೂದ್ರಕ. ಯಾರು? ಶೂದ್ರಕ. ಮೃಚ್ಛಕಟಿಕ ಸಂಬಂಧಿಸಿದ್ದು ಶೂದ್ರಕನಿಗೆ. ಓಕೆ, ನೆಕ್ಸ್ಟ್. ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು? ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು? ಅಮರಕೋಶ. ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು? ಅಮರಕೋಶ. ಧಮೇಕ ಸ್ತೂಪ ಎಲ್ಲಿದೆ? ಪ್ರಶ್ನೆ ಬರಬಹುದು, ನೆನಪಿಟ್ಕೋರಿ. ಧಮೇಕ ಸ್ತೂಪ ಎಲ್ಲಿದೆ? ಎಲ್ಲಿ ಕಂಡು ಬರುತ್ತೆ? ಸಾರನಾಥದಲ್ಲಿ. ಧಮೇಕ ಸ್ತೂಪ ಎಲ್ಲಿದೆ? ಸಾರನಾಥದಲ್ಲಿದೆ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 9. ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರೇನು ಅಂತ ಕೊಡಲಾಗಿದೆ. ಯಾರಾಗ್ತಾರೆ? ಬ್ರಹ್ಮಗುಪ್ತ. ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಯಾರಾಗಿರ್ತಾರೆ? ಬ್ರಹ್ಮಗುಪ್ತ. ಅಷ್ಟಾಂಗ ಸಂಗ್ರಹವನ್ನು ಸಿದ್ಧಪಡಿಸಿದವರು ಯಾರು? ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಕೇಳಬಹುದು. ಹಾಗಾಗಿ ಅಷ್ಟಾಂಗ ಸಂಗ್ರಹವನ್ನು ಸಿದ್ಧಪಡಿಸಿದವರು ಯಾರು? ವಾಗ್ಭಟ. ಓಕೆ, ಇಂಪಾರ್ಟೆಂಟ್ ಆಗತ್ತೆ ಇವ್ರ ಹೆಸರು, ನೆನ್ಪಿಟ್ಕೋರಿ. ಅಷ್ಟಾಂಗ ಸಂಗ್ರಹವನ್ನು ಸಿದ್ಧಪಡಿಸಿದವರು ಯಾರು? ವಾಗ್ಭಟರು. ಓಕೆ, ನೆಕ್ಸ್ಟ್ ನೋಡೋಣ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಇದೆ. ನೋಡೋಣ ಬಿಟ್ಟ ಸ್ಥಳಗಳು ಯಾವ ರೀತಿ ಇದಾವೆ ಅಂತ. ಗುಪ್ತರು ತಮ್ಮ ನೆಲೆಯನ್ನು ಡ್ಯಾಶ್ ಪ್ರದೇಶದಿಂದ ಕಂಡುಕೊಂಡರು ಅಂತ ಇದೆ. ಯಾವುದು? ಪ್ರಯಾಗ. ಓಕೆ, ಗುಪ್ತರು ತಮ್ಮ ನೆಲೆಯನ್ನು ಯಾವ ಪ್ರದೇಶದಿಂದ ಕಂಡುಕೊಂಡ್ರು? ಪ್ರಯಾಗ ಎಂಬ ಪ್ರದೇಶದಿಂದ ಕಂಡುಕೊಂಡರು. ಪ್ರಯಾಗ ಯಾವುದಾಗತ್ತೆ? ಅಲಹಾಬಾದ್. ಓಕೆ, ಅಲಹಾಬಾದಿಂದ ಅವರು ತಮ್ಮ ನೆಲೆಯನ್ನು ಕಂಡುಕೊಂಡರು. ಮೊದಲನೇ ಚಂದ್ರಗುಪ್ತನು ಡ್ಯಾಶ್ ಎಂದು ಕರೆಸಿಕೊಂಡನು. ಏನೆಂದು ಕರೆಸಿಕೊಂಡನು? ಗುಪ್ತರ ಮೊದಲ ಐತಿಹಾಸಿಕ ಪುರುಷನೆಂದು ಕರೆಸಿಕೊಂಡನು. ಮೊದಲನೇ ಚಂದ್ರಗುಪ್ತನು ಏನೆಂದು ಕರೆಸಿಕೊಂಡನು? ಗುಪ್ತರ ಮೊದಲ ಐತಿಹಾಸಿಕ ಪುರುಷನೆಂದು ಕರೆಸಿಕೊಂಡನು.
ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಡ್ಯಾಶ್ ಒಂದು ಅಂತ ಇದೆ, ಯಾವುದಾಗತ್ತೆ? ಅಭಿಜ್ಞಾನ ಶಾಕುಂತಲ. ಓಕೆ, ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಇದು ಕೂಡ ಒಂದಾಗಿದೆ. ವಿಶಾಖದತ್ತನ ಕೃತಿ, ಓಕೆ, ಯಾವುದಾಗತ್ತೆ ವಿಶಾಖದತ್ತನ ಕೃತಿ? ಮುದ್ರಾ ರಾಕ್ಷಸ. ಇಂಪಾರ್ಟೆಂಟು ನೋಡ್ರಿ, ಗುಪ್ತರ ಸಾಮ್ರಾಜ್ಯದಲ್ಲಿರುವಂತಹ ಕೃತಿಗಳು ಮತ್ತು ಕವಿಗಳನ್ನು ಮ್ಯಾಚ್ ದಿ ಫಾಲೋವಿಂಗ್ ಆಗಿ ಕೇಳಬಹುದು, ಹಾಗಾಗಿ ನೆನ್ಪಿಟ್ಕೋರಿ, ಇಂಪಾರ್ಟೆಂಟ್ ಆಗತ್ತೆ. ಓಕೆ, ವಿಶಾಖದತ್ತನ ಕೃತಿ ಯಾವುದು? ಮುದ್ರಾ ರಾಕ್ಷಸ. ಶೂದ್ರಕನು ಬರೆದ ಕೃತಿ ಮೃಚ್ಛಕಟಿಕ. ಶೂದ್ರಕನ ಕೃತಿ ಯಾವುದು? ಮೃಚ್ಛಕಟಿಕ. ಓಕೆ, ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋಣ, ವರ್ಧನ ವಂಶದ ಸ್ಥಾಪಕ ಯಾರಾಗ್ತಾರೆ? ವರ್ಧನ ವಂಶದ ಸ್ಥಾಪಕ ಪುಷ್ಯಭೂತಿ. ಇದು ಕೂಡ ನೆನ್ಪಿಟ್ಕೋರಿ, ವರ್ಧನ ವಂಶದ ಸ್ಥಾಪಕ ಯಾರು? ಪುಷ್ಯಭೂತಿ. ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಇದೆ, ನೋಡೋಣ. ಇದು ಕೂಡ ನಮಗೆ ಪಠ್ಯಪುಸ್ತಕದ ಬ್ಯಾಕ್ ಸೈಡಲ್ಲಿ ಇರುವಂತಹ ಕ್ವಶನ್ಸ್ ಇವು, ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಎರಡನೇ ಚಂದ್ರಗುಪ್ತನ ಬಗ್ಗೆ ವಿವರಿಸಿರಿ. ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ಎರಡನೇ ಚಂದ್ರಗುಪ್ತನು ಮತ್ತಷ್ಟು ವಿಸ್ತರಿಸಿ ಸ್ಥಿರತೆಯನ್ನು ತಂದನು. ಇವನು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಭಾರತದ ಅನೇಕ ರಾಜಮನೆತನಗಳೊಂದಿಗೆ ಈತನು ಮದುವೆಯ ಮೂಲಕ ಸಂಬಂಧವನ್ನು ಬೆಳೆಸಿ ಪ್ರಭಾವಿಯಾಗಿ ವಿಕ್ರಮಾದಿತ್ಯನೆಂಬ ಬಿರುದನ್ನು ಪಡೆದನು. ಓಕೆ, ಹಾಗಾಗಿ ಎರಡನೇ ಚಂದ್ರಗುಪ್ತನಿಗೆ ಇದ್ದಂತಹ ಬಿರುದು ಯಾವುದು? ವಿಕ್ರಮಾದಿತ್ಯ. ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಹಾಗೂ ಕಲೆಗೆ ನೀಡಿದ ಪೋಷಣೆಯ ಸ್ಮರಣೀಯವಾಗಿ ಸುಪ್ರಸಿದ್ಧ ಸಂಸ್ಕೃತ ಕವಿ ಹಾಗೂ ನಾಟಕಕಾರ ಕಾಳಿದಾಸನು ಇದೇ ಕಾಲಕ್ಕೆ ಸೇರಿದವನು. ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. ಕಾಳಿದಾಸ ಯಾವ ರಾಜನ ಕಾಲಕ್ಕೆ ಸೇರಿದವನಾಗಿದ್ದ? ಎರಡನೇ ಚಂದ್ರಗುಪ್ತನ ಕಾಲಕ್ಕೆ. ಓಕೆ, ಹಾಗಾಗಿ ಕಲೆ ಮತ್ತು ಸಾಹಿತ್ಯಕ್ಕೆ ಅಪಾರ ಪೋಷಣೆ ಸಿಕ್ತು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ. ಎರಡನೇ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು? ನೋಡೋಣ ಯಾವ್ಯಾವ ಕಾರಣಗಳಾಗಿದ್ದಾವೆ. ಅನೇಕ ಗುಪ್ತರ ಕಾಲದ ಕುಶಲಕರ್ಮಿಗಳು ಭೂಮಾಲೀಕರ ಕಟ್ಟುಪಾಡಿ ಅಧೀನರಾದರು. ಆಗಬೇಕಾಗಿತ್ತು, ಅಧೀನರಾದರು. ಹೀಗೆ ಸಮಾಜವು ಸಂಕೀರ್ಣ ಹಾದಿಯತ್ತ ಸಾಗಿತ್ತು. ಈ ಕಾಲದಲ್ಲಿ ಪಾಶ್ಚಾತ್ಯರೊಂದಿಗೆ ಗುಪ್ತರಿಗಿದ್ದ ವ್ಯಾಪಾರವು ಕೂಡ ಏನಾಯಿತು? ಕುಸಿಯಿತು. ಇದರಿಂದಾಗಿ ಗುಪ್ತರ ಆರ್ಥಿಕ ವ್ಯವಸ್ಥೆ ಕುಂಠಿತಗೊಂಡಿತು. ಸಾಮ್ರಾಜ್ಯದ ಮೇಲೆ ಹೇರಲಾದ ನಿರ್ಬಂಧಗಳು ಆಂತರಿಕ ವ್ಯಾಪಾರವನ್ನು ಸಹ ಸ್ಥಗಿತಗೊಳಿಸಿತು. ವ್ಯಾಪಾರವು ಈಗ ಗ್ರಾಮಗಳಿಗೆ ಮಾತ್ರ ಸೀಮಿತಗೊಂಡಿತು. ಇವು ಪ್ರಮುಖ ಆರ್ಥಿಕ ಕಾರಣಗಳು ಕೂಡ ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳಾಗಿದ್ದವು. ಅದೇ ರೀತಿಯಾಗಿ ವ್ಯಾಪಾರಗಳಲ್ಲಿ ಕಂಡ ಕುಸಿತವು ನಗರ ಕೇಂದ್ರಗಳ ಅವನತಿಗೆ ಕಾರಣವಾಯಿತು. ಈ ಸಂದರ್ಭದಲ್ಲಿ ಪಾಟಲಿಪುತ್ರವು ಕೇವಲ ಒಂದು ಗ್ರಾಮವಾಗಿ ಬದಲಾಯಿತು. ಓಕೆ, ಇವರ ಒಂದು ರಾಜಧಾನಿಯಾಗಿರುವಂತಹ ಪಾಟಲಿಪುತ್ರ ಈ ಒಂದು ಸಮಯದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಕೇವಲ ಒಂದು ಗ್ರಾಮವಾಗಿ ಬದಲಾಯಿತು. ಇವರ ರಾಜಧಾನಿ ಒಂದು ಗ್ರಾಮವಾಗಿ ಬದಲಾಯಿತು. ಆರ್ಥಿಕ ಸ್ಥಿತಿ ತುಂಬಾನೇ ಏನಾಯಿತು? ಕುಂಠಿತಗೊಂಡಿತು. ಹೂಣರ ದಾಳಿಗೆ ನಿರಂತರವಾಗಿ ಒಳಗಾಗಿ ಗುಪ್ತರ ಸಾಮ್ರಾಜ್ಯವು ಪತನ ಕಂಡಿತು. ಮೇನ್ ಏನಾಗತ್ತಪ್ಪ ಇಂಪಾರ್ಟೆಂಟ್ ಅಂದರೆ ಹೂಣರ ದಾಳಿ. ಓಕೆ, ಹೂಣ ಸಾಮ್ರಾಜ್ಯದ ದಾಳಿ ಸಹಿಸಲಾಗದೆ ಗುಪ್ತರ ಸಾಮ್ರಾಜ್ಯ ಏನಾಯ್ತಪ್ಪ ಅಂತಂದರೆ ಪತನ ಕಂಡಿತು. ಅದೇ ರೀತಿಯಾಗಿ ಗುಪ್ತರ ಬೃಹತ್ ಸುಸಜ್ಜಿತ ಸೇನೆಯನ್ನು ಹೊಂದಿರಲಿಲ್ಲ. ನೋಡ್ರಲ್ಲಿ, ಅದೇ ರೀತಿಯಾಗಿ ಏನಾಗಿತ್ತಪ್ಪ ಅಂತಂದರೆ ಗುಪ್ತರು ಬೃಹತ್ ಆದಂತಹ ಸುಸಜ್ಜಿತ ಸೇನೆಯನ್ನು ಕೂಡ ಇವರು ಹೊಂದಿರಲಿಲ್ಲ. ಇವರ ಕಾಲದಲ್ಲಿ ಆಡಳಿತ ವಿಕೇಂದ್ರೀಕೃತಗೊಂಡಿತು. ಯಾರ ಕಾಲದಲ್ಲಿ? ಗುಪ್ತರ ಕಾಲದಲ್ಲಿ. ಓಕೆ, ಮೊದಲೆಲ್ಲ ಮೌರ್ಯರ ಕಾಲದಲ್ಲಿ ಆಗಿರಲಿ, ಕುಶಾಣರ ಕಾಲದಲ್ಲಿ ಏನಾಗಿತ್ತಪ್ಪ ಅಂತಂದರೆ ಆಡಳಿತ ಕೇಂದ್ರೀಕೃತ ಅಂದರೆ ರಾಜನಂತರ ಆತನ ಮಗ, ಹೀಗೆ ಆಡಳಿತ ಕೇಂದ್ರದ ಸ್ಥಾನದಲ್ಲಿ ಇರ್ತಿತ್ತು. ಆದರೆ ಗುಪ್ತರ ಕಾಲದಲ್ಲಿ ಏನಾಯ್ತಪ್ಪ ಅಂತಂದರೆ ಆಡಳಿತ ವಿಕೇಂದ್ರೀಕರಣಗೊಂಡಿತ್ತು. ನೋಡ್ರಿ, ಯಾವುದಾದ್ರೂ ಒಂದು ಆಡಳಿತ ವಿಕೇಂದ್ರೀಕರಣಗೊಂಡಾಗ ಎಲ್ಲರೂ ಕೂಡ ಸ್ವತಂತ್ರ ಆಗೋದಕ್ಕೆ ಬಯಸ್ತಾರ. ಹಾಗಾಗಿ ಅಲ್ಲಿ ಏನಿರುವುದಿಲ್ಲಪ್ಪ ಅಂತಂದ್ರೆ ಒಂದೇ ಸಾಮ್ರಾಜ್ಯ ದೀರ್ಘಕಾಲ ಆಳೋಕೆ ಸಾಧ್ಯ ಇರುವುದಿಲ್ಲ. ಯಾಕಂದ್ರೆ ಎಲ್ಲರೂ ತಮ್ಮ ತಮ್ಮ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಮೂಲ ಸಾಮ್ರಾಜ್ಯ ಇರುವುದೇನಾಗತ್ತಪ್ಪ ಅಂತಂದ್ರೆ ಪತನಗೊಳ್ತದ. ಇಲ್ಲಿಯೂ ಕೂಡ ಹಾಗೇ ಆಯಿತು. ಮೂಲ ಸಾಮ್ರಾಜ್ಯ ಇಲ್ಲಿ ಯಾವುದಾಗಿತ್ತು? ಗುಪ್ತರ ಸಾಮ್ರಾಜ್ಯ ಇತ್ತು. ಅದೇನಾಯ್ತಪ್ಪ ಅಂದ್ರೆ ಪತನಗೊಳ್ತು. ಯಾಕಪ್ಪ ಅಂತಂದ್ರೆ ಆಡಳಿತದಲ್ಲಿ ವಿಕೇಂದ್ರೀಕರಣಗೊಳಿಸಿರುವುದರಿಂದ ಅವರ ಸಾಮಂತರರು ಎಲ್ಲರೂ ಕೂಡ ಏನಾಗಿರ್ತಾರೆ? ಸ್ವತಂತ್ರ ಆಗ್ಬಿಟ್ಟಿರ್ತಾರೆ. ಹಾಗಾಗಿ
ಈ ಅಂಶಗಳು ಉತ್ತರ ಸಮಾಜದ ಪತನಕ್ಕೆ ಕಾರಣ ಆದವು. ಉತ್ತರ ಸಮಾಜ ಮೀನ್ಸ್ ಗುಪ್ತರ ಸಾಮ್ರಾಜ್ಯ ಅಥವಾ ಉತ್ತರ ಭಾರತದ ಪ್ರಮುಖ ಸಾಮ್ರಾಜ್ಯದ ಒಂದು ಪತನಕ್ಕೆ ಕಾರಣವಾದವು. ಓಕೆ, ಇವೆಲ್ಲವೂ ಕೂಡ ಪ್ರಮುಖ ಕಾರಣಗಳು ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಇಂಪಾರ್ಟೆಂಟ್ ಆಗತ್ತೆ. ಪ್ರಶ್ನೆ ಸಂಖ್ಯೆ 3, ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನು ಹೆಸರಿಸಿ ಅಂತ ಇದೆ. ಯಾರ್ಯಾರಿದ್ರು ಶ್ರೇಷ್ಠ ವಿಜ್ಞಾನಿಗಳು? ಧನ್ವಂತರಿ, ಚರಕ, ಸುಶ್ರುತ, ಆರ್ಯಭಟ, ವರಾಹಮಿಹಿರ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳು ಆಗಿದ್ದರು. ಓಕೆ, ಪ್ರಮುಖ ವಿಜ್ಞಾನಿಗಳು ಇವರೆಲ್ಲರೂ ಕೂಡ ಆಗಿದ್ದರು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4, ವರ್ಧನರ ಆಡಳಿತವು ಯಾವ ರೀತಿ ನಡೆಯುತ್ತಿತ್ತು? ಅಂದರೆ ವರ್ಧನರ ಆಡಳಿತ ಯಾವ ರೀತಿ ನಡೀತಿತ್ತು? ಇದು ವರ್ಧನರ ಸಾಮ್ರಾಜ್ಯ. ಓಕೆ, ಎರಡೂ ಸಾಮ್ರಾಜ್ಯ ನಮಗೆ ಲೆಸನ್ ಅನ್ನು ಕೊಡಲಾಗಿದೆ. ಓಕೆ, ಹಾಗಾಗಿ ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲವು ಸಹಕರಿಸುತ್ತಿತ್ತು. ಇದು ವರ್ಧನರ ಸಾಮ್ರಾಜ್ಯ, ನೆನಪಿಟ್ಕೋರಿ. ಓಕೆ, ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲವು ಸಹಕರಿಸುತ್ತಿತ್ತು. ಮಹಾಸಂಧಿ ವಿಗ್ರಹ ಅನುಸಂಧಾನಗಳನ್ನು ಮಾಡುವವ. ಇವುಗಳನ್ನು ಮ್ಯಾಚ್ ದಿ ಫಾಲೋವಿಂಗ್ ಆಗಿ ಕೇಳಬಹುದು, ಹಾಗಾಗಿ ನೆನ್ಪಿಟ್ಕೋರಿ. ಮಹಾಸಂಧಿ ವಿಗ್ರಹ ಅಂದ್ರೇನು? ಅನುಸಂಧಾನಗಳನ್ನು ಮಾಡುವವ. ಮಹಾಬಲಾಧಿಕೃತ ಮಹಾಸೇನಾಪತಿ ಆಗ್ತಾನೆ. ಮಹಾಬಲಾಧಿಕೃತ ಅಂದ್ರೆ ಯಾರು? ಮಹಾಸೇನಾಪತಿ. ಭೋಗಪತಿ ಕಂದಾಯ ಅಧಿಕಾರಿ. ಭೋಗಪತಿ ಯಾರಾಗ್ತಾರೆ? ಕಂದಾಯ ಅಧಿಕಾರಿ. ದೂತ ಮುಂತಾದವರಿಂದ ಅಧಿಕಾರಿ ವರ್ಗವು ಕೂಡಿತ್ತು. ರಾಜ್ಯವು ಪ್ರಾಂತ್ಯಗಳಾಗಿ ವಿಂಗಡಿಸಲ್ಪಟ್ಟಿತು. ಯಾರ ಕಾಲದಿದು? ವರ್ಧನರ ಸಾಮ್ರಾಜ್ಯದಲ್ಲಿ. ಯಾರ ಕಾಲದಿದು? ವರ್ಧನರ ಕಾಲದ್ದು. ಓಕೆ, ಸಾಮ್ರಾಜ್ಯದ ಆಡಳಿತದ ರೀತಿ ಇದು. ಓಕೆ, ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯವಾಗಿತ್ತು. ಓಕೆ, ಇವರ ಕಾಲದಲ್ಲಿ ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯವಾಗಿತ್ತು. ಯಾರ ಕಾಲದಲ್ಲಿ? ವರ್ಧನರ ಸಾಮ್ರಾಜ್ಯದಲ್ಲಿ. ಸಾಮಂತ ರಾಜರುಗಳು ಇವನಿಗೆ ಕಪ್ಪನ್ನು ಕೊಡುತ್ತಿದ್ದರು. ಯಾರಿಗೆ? ರಾಜನಿಗೆ. ರಾಜನು ಇವರಿಗೆ ಭೂಮಿಯನ್ನು ಕೊಡುಗೆಯಾಗಿ ಕೊಟ್ಟು ಪ್ರತಿಯಾಗಿ ಸೈನ್ಯದ ಸಹಾಯವನ್ನು ಪಡೆಯುತ್ತಿದ್ದನು. ಓಕೆ, ಈ ರೀತಿಯಾಗಿ ಏನಾಗ್ತದಪ್ಪ ಅಂತಂದ್ರೆ ವರ್ಧನರ ಸಾಮ್ರಾಜ್ಯದಲ್ಲಿ ಆಡಳಿತ ನಡೆಯುತ್ತಿತ್ತು. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಬರೆಯಿರಿ ಅಂತ ಇದೆ. ನೋಡ್ತಾ ಹೋಗೋಣ. ಬುದ್ಧನ ಪೂರ್ವ ಜನ್ಮದ ಮತ್ತೊಂದು ಹೆಸರು ನಳಂದ. ಇಂಪಾರ್ಟೆಂಟು, ನೆನ್ಪಿಟ್ಕೋರಿ. ಇದ್ರ ಮೇಲೆ ಕ್ವಶನ್ ಬರಬಹುದು. ಬುದ್ಧನ ಪೂರ್ವ ಜನ್ಮದ ಹೆಸರು ಯಾವುದು ಅಂತ ಪ್ರಶ್ನೆ ಬಂದು ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಕೊಡಬಹುದು, ಹಾಗಾಗಿ ನೆನ್ಪಿಟ್ಕೋರಿ. ನಳಂದ ಎಂಬುದು ಅವನ ಅನುಯಾಯಿಗಳ ನಂಬಿಕೆ. ಆತನ ಪೂರ್ವಜನ್ಮದ ಹೆಸರು ನಳಂದ ಎಂಬುದು ಬುದ್ಧನ ಅನುಯಾಯಿಗಳ ಒಂದು ನಂಬಿಕೆ. ಇದೊಂದು ಪ್ರಾಚೀನ ವಿದ್ಯಾಲಯ. ಯಾವುದು? ನಳಂದ. ಓಕೆ, ನೆಲೆಯಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. ಬುದ್ಧನು ನಳಂದಕ್ಕೆ ಭೇಟಿ ನೀಡಿದ್ದನು. ಹರ್ಷವರ್ಧನನು 25 ಮೀಟರ್ ಎತ್ತರದ ಕಂಚಿನ ಬುದ್ಧ ಪ್ರತಿಮೆಯನ್ನು ನಳಂದಕ್ಕೆ ಕಾಣಿಕೆ ನೀಡಿದನೆಂಬ ಉಲ್ಲೇಖವಿದೆ. ಮಹತ್ವಪೂರ್ಣವಾಗಿದೆ, ನೆನ್ಪಿಟ್ಕೋರಿ. ಹರ್ಷವರ್ಧನನು 25 ಎತ್ತರದ ಕಂಚಿನ ಬುದ್ಧ ಪ್ರತಿಮೆಯನ್ನು ಯಾವುದಕ್ಕೆ ಕಾಣಿಕೆಯಾಗಿ ನೀಡಿದನು ಅಥವಾ ಯಾರಿಗೆ ಕಾಣಿಕೆಯಾಗಿ ನೀಡಿದನು ಅಂತ ಪ್ರಶ್ನೆ ಬರಬಹುದು. ನಳಂದ ವಿಶ್ವವಿದ್ಯಾಲಯಕ್ಕೆ ಅಥವಾ ನಳಂದ ವಿದ್ಯಾಲಯಕ್ಕೆ ಇವ್ರೇನು ಮಾಡಿದ್ರಪ್ಪ ಅಂದರೆ ಕಾಣಿಕೆಯಾಗಿ ನೀಡಿದರು. ಯಾರು? ಹರ್ಷವರ್ಧನ. ಯಾವ ಒಂದು ಮೂರ್ತಿಯನ್ನ? ಬುದ್ಧನ ಪ್ರತಿಮೆಯನ್ನ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಕುಮಾರಗುಪ್ತನು ಇಲ್ಲಿ ಲಲಿತ ಕಲಾ ಶಾಲೆಯೊಂದಕ್ಕೆ ಕೊಡುಗೆಯನ್ನು ನೀಡಿದನು. ಇಲ್ಲಿ ನಾಗಾರ್ಜುನ, ದಿಗ್ನಾಗ ಮತ್ತು ಧರ್ಮಪಾಲರೆಂಬ ಪ್ರಸಿದ್ಧ ವಿದ್ವಾಂಸರು ಬೋಧಿಸಿದ್ದರು. ಇಂಪಾರ್ಟೆಂಟ್ ಆಗತ್ತೆ. ನಳಂದದಲ್ಲಿ ಬೋಧಿಸಿದ ಈ ಕೆಳಗಿನವರಲ್ಲಿ ಯಾರು ವಿದ್ವಾಂಸರು ಅಂತ ಪ್ರಶ್ನೆ ಬರಬಹುದು. ನಾಗಾರ್ಜುನ, ದಿಗ್ನಾಗ, ಅದೇ ರೀತಿಯಾಗಿ ಧರ್ಮಪಾಲರೆಂಬ ಪ್ರಸಿದ್ಧ ವಿದ್ವಾಂಸರು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಬೋಧಿಸಿದ್ದರು. ನೆಕ್ಸ್ಟ್ ನೋಡೋಣ ಅದೇ ರೀತಿಯಾಗಿ ಮಾಹಿತಿ. ಚೀನಾದ ಪ್ರವಾಸಿಗ ಹುಯೆನ್ ಸ್ಯಾಂಗನು ಇಲ್ಲಿಗೆ ಭೇಟಿ ನೀಡಿ ಕೆಲಕಾಲವಿದ್ದು ಈ ಪ್ರದೇಶದ ಬಗ್ಗೆ ಸವಿವರವಾದ ಬಣ್ಣನೆಯನ್ನು ಮಾಡಿದ್ದಾನೆ. ಯಾವ ಪ್ರದೇಶದ ಬಗ್ಗೆ? ನಳಂದ ವಿಶ್ವವಿದ್ಯಾಲಯದ ಬಗ್ಗೆ. ಈ ಪ್ರದೇಶದಲ್ಲಿ ಅನೇಕ ಸ್ತೂಪಗಳು, ಚೈತ್ಯ, ವಿಹಾರಗಳು, ವಿಶ್ರಾಂತಿ ಗೃಹಗಳು, ಅಲ್ಲಲ್ಲಿ ಕುಳಿತು ವಿಶ್ರಮಿಸಲು ಮೆಟ್ಟಿಲುಗಳು, ಧ್ಯಾನ ಕೊಠಡಿಗಳು, ಬೋಧನಾ ಕೊಠಡಿಗಳು ಹಾಗೂ ಇಲ್ಲಿನ ಇನ್ನಿತರ ಕಟ್ಟಡಗಳು ಇದರ ವೈಭವವನ್ನು ಸಾರುತ್ತವೆ. ಓಕೆ, ಇಷ್ಟೊಂದು ಮಹತ್ವಪೂರ್ಣವಾದಂತಹ ವಿದ್ಯಾಲಯ ಆಗಿತ್ತು ನಳಂದ. ಅಶೋಕ, ಗುಪ್ತರ ದೊರೆಗಳು ಹಾಗೂ ಹರ್ಷವರ್ಧನ ಇದರ ಸುಪ್ರಸಿದ್ಧ
ಪೋಷಕರು. ಓಕೆ, ಯಾರ್ಯಾರು ಅಶೋಕ ಮತ್ತು ಗುಪ್ತರ ದೊರೆಗಳು ಹಾಗೂ ಹರ್ಷವರ್ಧನ. ಭಕ್ತಿಯಾರ್ ಖಿಲ್ಜಿಯ ಪೈಶಾಚಿಕ ದಾಳಿಯಿಂದಾಗಿ ನಳಂದ ತನ್ನ ವೈಭವವನ್ನು ಕಳೆದುಕೊಂಡು ಪಾಳು ಕಟ್ಟಡವಾಯಿತು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಯಾರ ದಾಳಿಯಿಂದಾಗಿ ನಳಂದ ವಿಶ್ವವಿದ್ಯಾಲಯ ಪಾಳು ಕಟ್ಟಡವಾಯಿತು ಅಂತ ಪ್ರಶ್ನೆ ಬರಬಹುದು. ಭಕ್ತಿಯಾರ್ ಖಿಲ್ಜಿಯ ಒಂದು ದಾಳಿಯಿಂದಾಗಿ. ಓಕೆ, ಇದು ಮಹತ್ವಪೂರ್ಣವಾಗತ್ತೆ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ನೆಕ್ಸ್ಟ್ ನೋಡೋಣ, ವರ್ಧನರ ಸಾಮ್ರಾಜ್ಯದ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ, ಹಾಗಾಗಿ ಇವುಗಳನ್ನು ಕೂಡ ನೋಡ್ತಾ ಹೋಗೋಣ. ಹರ್ಷಚರಿತ ಎಂಬ ಗ್ರಂಥವನ್ನು ಯಾರು ರಚಿಸಿದರು? ಯಾರು ರಚನೆ ಮಾಡಿದ್ರು? ಬಾಣಭಟ್ಟ. ಓಕೆ, ಮಹತ್ವಪೂರ್ಣವಾಗತ್ತೆ, ನೆನ್ಪಿಟ್ಕೋರಿ. ಹರ್ಷಚರಿತ ಎಂಬ ಗ್ರಂಥವನ್ನು ಯಾರು ರಚಿಸಿದರು? ಬಾಣಭಟ್ಟ. ಈತನು ಹರ್ಷಚರಿತ ಎಂಬ ಕೃತಿಯನ್ನು ಹರ್ಷವರ್ಧನನ ಕುರಿತಾಗಿ ಬರೆದಿದ್ದಾನೆ. ಓಕೆ, ಯಾರನ್ನ ಕುರಿತಾಗಿ? ಹರ್ಷವರ್ಧನನ ಕುರಿತಾಗಿ ಹರ್ಷಚರಿತ ಎಂಬ ಕೃತಿಯನ್ನ ಬಾಣಭಟ್ಟನು ಬರೆದಿದ್ದಾನೆ. ಕಾದಂಬರಿ ಬಾಣಭಟ್ಟನ ಇನ್ನೊಂದು ಕೃತಿ. ನೋಡ್ಲಿ, ನಿಮಗೆ ಕೇವಲ ಹರ್ಷಚರಿತೆ ಮಾತ್ರ ಗೊತ್ತಿರ್ತದೆ, ಕಾದಂಬರಿಯನ್ನು ಕೊಟ್ಟು ಈ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಬರಬಹುದು. ಹಾಗಾಗಿ ನೆನ್ಪಿಟ್ಕೋರಿ, ಕಾದಂಬರಿಯೂ ಕೂಡ ಬಾಣಭಟ್ಟನ ಒಂದು ಕೃತಿಯಾಗಿದೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ, ಹರ್ಷವರ್ಧನನ 2 ನಾಟಕಗಳನ್ನು ಹೆಸರಿಸಿ. ಇವುಗಳು ಮಹತ್ವಪೂರ್ಣವಾಗತ್ತೆ, ನೆನ್ಪಿಟ್ಕೋರಿ. ಹರ್ಷವರ್ಧನನ 2 ನಾಟಕಗಳನ್ನು ಹೆಸರಿಸಿ. ಹರ್ಷವರ್ಧನ ಸ್ವತಃ ಮೀನ್ಸ್ ಆತನೇ ಖುದ್ದಾಗಿ ಏನು ಮಾಡಿದ್ನಪ್ಪ ಅಂದರೆ ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗಾನಂದ ಎಂಬ 3 ನಾಟಕಗಳನ್ನು ರಚಿಸಿದನು. ಓಕೆ, ಯಾವ್ಯಾವುದು? ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗಾನಂದ ಎಂಬ 3 ನಾಟಕಗಳನ್ನು ರಚಿಸಿದನು. ಯಾರು? ಹರ್ಷವರ್ಧನ. ಹರ್ಷವರ್ಧನನ ಆಸ್ಥಾನಕ್ಕೆ ಬಂದ ಚೀನಾ ದೇಶದಿಂದ ಬಂದಿದ್ದ ಬೌದ್ಧ ಭಿಕ್ಷು ಯಾರು? ಹರ್ಷವರ್ಧನನ ಆಸ್ಥಾನಕ್ಕೆ ಬಂದ ಚೀನಾ ದೇಶದಿಂದ ಬಂದಿದ್ದ ಬೌದ್ಧ ಭಿಕ್ಷು ಯಾರಾಗಿರ್ತಾರೆ? ಹುಯೆನ್ ಸ್ಯಾಂಗ್. ಯಾರಾಗಿರ್ತಾರೆ? ಹುಯೆನ್ ಸ್ಯಾಂಗ್. ಓಕೆ, ಹುಯೆನ್ ಸ್ಯಾಂಗ್ ಯಾರ ಆಸ್ಥಾನಕ್ಕೆ ಬಂದಿದ್ದನೆಂದು? ಹುಯೆನ್ ಸ್ಯಾಂಗ್ ಎಂಬ ಚೀನಾ ಯಾತ್ರಿಕ ಯಾರ ಆಸ್ಥಾನಕ್ಕೆ ಬಂದಿದ್ದನೆಂದು ಪ್ರಶ್ನೆ ಬರಬಹುದು. ಈತ ಹರ್ಷವರ್ಧನನ ಆಸ್ಥಾನಕ್ಕೆ ಬಂದಿದ್ದ. ಈತ ಒಬ್ಬ ಚೀನಾ ಯಾತ್ರಿಕ. ಓಕೆ, ಯಾರು? ಹುಯೆನ್ ಸ್ಯಾಂಗ್. ಭಾರತದ ಪ್ರಾಚೀನ ಕಾಲದ ಖ್ಯಾತ ವಿಶ್ವವಿದ್ಯಾಲಯವನ್ನು ಹೆಸರಿಸಿ ಅಂತ ಇದೆ. ವಿಶ್ವವಿದ್ಯಾಲಯ ಯಾವುದಾಗಿರ್ತದೆ? ನಳಂದ. ಓಕೆ, ಭಾರತದ ಪ್ರಾಚೀನ ಕಾಲದ ಖ್ಯಾತ ವಿಶ್ವವಿದ್ಯಾಲಯ ಯಾವುದಾಗಿತ್ತು? ನಳಂದ ವಿಶ್ವವಿದ್ಯಾಲಯ ಆಗಿತ್ತು. ನೆಕ್ಸ್ಟ್ ನೋಡೋಣ ಪ್ರಶ್ನೆಗಳು. ಆದ್ರೆ ಆದಷ್ಟು ಕೂಡ ಏನಪ್ಪಾ ಅಂತಂದ್ರೆ ಆ ಒಂದು ಲೆಸನ್ ಅನ್ನ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಪ್ರಶ್ನೆಗಳು ಆಗಿದ್ದವು. ಓಕೆ, ಹೆಚ್ಚಿನ ಅಭ್ಯಾಸಕ್ಕಾಗಿ ನೋಡ್ತಾ ಹೋಗೋಣ. MCQsಗಳು ಬಿಟ್ಟ ಸ್ಥಳಗಳನ್ನ ಹೋಗೋಣ. ಓಕೆ, ನೋಡ್ಲಿ, ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಅಂತ ಇದೆ. ಇವನು ವೈದಿಕ ವಿಧಿವಿಧಾನಗಳನ್ನು ಅನುಸರಿಸುತ್ತಿದ್ದನೆಂದು, ಇವನು ಯುದ್ಧ ಪ್ರಿಯನಾಗಿದ್ದನೆಂದು, ಇವನು ಸಂಗೀತ ಪ್ರಿಯನಾಗಿದ್ದನೆಂದು, ಇವನು ಗುಪ್ತ ಶಕೆಯನ್ನು ಪ್ರಾರಂಭಿಸಿದನೆಂದು ಯಾವುದನ್ನು ಸೂಚಿಸುತ್ತದೆ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇವನು ಸಂಗೀತ ಪ್ರಿಯನಾಗಿದ್ದನೆಂದು ಸೂಚಿಸುತ್ತದೆ. ಓಕೆ, ನಾನು ಆಲ್ರೆಡಿ 2014ರ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ, ಹಾಗಾಗಿ ಅಲ್ಲೆಲ್ಲ ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ಆನ್ಸರ್ನ ಹೇಳ್ತಾ ಹೋಗ್ತಿರ್ತೀನಿ. ಓಕೆ, ಇದು TET 2014ರಲ್ಲಿ ಕೇಳಾದಂತಹ ಪ್ರಶ್ನೆ. ಇದಕ್ಕೆ ವಿವರಣೆ ನೀವು 2014ರ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರುವಂತಹ ಕ್ಲಾಸನ್ನು ನೋಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಗೊತ್ತಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಗುಪ್ತರ ವಂಶದ ಸ್ಥಾಪಕರು ಯಾರಾಗ್ತಾರೆ? ಇದು TET 2019ರಲ್ಲಿ ಕೇಳಾದಂತಹ ಪ್ರಶ್ನೆ. ಬುದ್ಧಗುಪ್ತ, ಪುರಗುಪ್ತ, ಸ್ಕಂದಗುಪ್ತ, ಶ್ರೀಗುಪ್ತ ಅಂತ ಇದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್, ಶ್ರೀಗುಪ್ತ. ಓಕೆ, ಗುಪ್ತರ ವಂಶದ ಸ್ಥಾಪಕರು ಯಾರು? ಶ್ರೀಗುಪ್ತ. ನೆಕ್ಸ್ಟ್ ನೋಡೋಣ ಕ್ವಶನ್ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 3 ಹೊಂದಿಸಿ ಬರೆಯಿರಿ. ಮಹತ್ವಪೂರ್ಣವಾಗತ್ತೆ, ಹಾಗಾಗಿ ನೆನ್ಪಿಟ್ಕೋರಿ. ಕವಿರಾಜ, ವಿಕ್ರಮಾದಿತ್ಯ, ಫಾಹಿಯಾನ್, ಮೆಹರೌಲಿ, ವರಾಹಮಿಹಿರ. ನೆಕ್ಸ್ಟ್ ಘೋಕೋಕಿ, ಖಗೋಳಶಾಸ್ತ್ರಜ್ಞ, ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ, ಕಬ್ಬಿಣದ ಸ್ತಂಭ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾಗಿ ನಾವು ಹೊಂದಾಣಿಕೆಯನ್ನು ಮಾಡೋಣ. ಕವಿರಾಜ ಎಂಬ ಬಿರುದು ಯಾರಿಗಿತ್ತಪ್ಪ ಅಂತಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾರಿಗಿತ್ತು? ಸಮುದ್ರಗುಪ್ತನಿಗೆ ಕವಿರಾಜ ಎಂಬ ಬಿರುದಿತ್ತು. ವಿಕ್ರಮಾದಿತ್ಯ ಎಂಬ ಬಿರುದು ಯಾರಿಗಿತ್ತು? 2ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎಂಬ ಬಿರುದಿತ್ತು. ಫಾಹಿಯಾನನ ಕೃತಿ ಯಾವುದು? ಘೋಕೋಕಿ. ಓಕೆ, ಹುಯೆನ್ ಸ್ಯಾಂಗನ ಸಿಯುಕಿ. ನೆನ್ಪಿಟ್ಕೋರಿ, ಫಾಹಿಯಾನನ ಕೃತಿ ಯಾವುದು? ಘೋಕೋಕಿ. ಮೆಹರೂಲಿಯಲ್ಲಿ ಏನಪ್ಪಾ ಅಂತಂದ್ರೆ ಮೆಹರೂಲಿಯಲ್ಲಿ ಕಬ್ಬಿಣದ ಸ್ತಂಭವಿದೆ ಅಥವಾ ಕಬ್ಬಿಣದ ಕಂಬ. ಆಪ್ಷನ್ ಇ ಆಗತ್ತೆ. ವರಾಹ ಮಿಹಿರಂದು ಯಾವುದಾಗತ್ತೆ? ಈತ ಏನಾಗ್ತಾನೆ? ವರಾಹ ಮಿಹಿರ ಈತ ಒಬ್ಬ ಖಗೋಳಶಾಸ್ತ್ರಜ್ಞ. ಇದು ಸರಿಯಾದಂತಹ ಹೊಂದಾಣಿಕೆ. ಹಾಗಾದ್ರೆ ಒಂದೇನಾಗತ್ತೆ? ಸಿ ಆಗತ್ತೆ, ಸಮುದ್ರಗುಪ್ತ. ಎರಡನೇದೇನಾಗತ್ತೆ?
ಡಿ ಆಗತ್ತೆ. ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ, ಎರಡನೇ ಚಂದ್ರಗುಪ್ತ. ಅದೇ ರೀತಿಯಾಗಿ ಆಪ್ಷನ್ 3 ಫಾಹಿಯಾನ್ ಏನಾಗತ್ತಪ್ಪ ಅಂದರೆ ಎ ಆಗತ್ತೆ, ಘೋಕೋಕಿ. ನೆಕ್ಸ್ಟ್ ನಾಲ್ಕನೇದ್ದು ಮೆಹರೂಲಿ ಏನಾಗತ್ತಪ್ಪ ಅಂದರೆ ಕಬ್ಬಿಣದ ಕಂಬ, ಇ ಆಗತ್ತೆ. ನೆಕ್ಸ್ಟ್ ಐದನೇದ್ದು ವರಾಹಮಿಹಿರ, ಬಿ ಆಗತ್ತೆ, ಖಗೋಳ ಶಾಸ್ತ್ರಜ್ಞ. ಇದು ಸರಿಯಾದಂತಹ ಹೊಂದಾಣಿಕೆ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ಓಕೆ, ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದೆ ಅಂತ. 4 ಗುಪ್ತರು ಉತ್ತರ ಪ್ರದೇಶದಲ್ಲಿ ಈ ರಾಜರ ಸಾಮಂತರಾಗಿದ್ದರು ಅಂತ ಇದೆ. ಯಾವ ರಾಜರ ಸಾಮಂತರಾಗಿದ್ದರು ಇವರು? ಕುಶಾಣರು, ಮೌರ್ಯರು, ಶಾತವಾಹನರು, ರಾಷ್ಟ್ರಕೂಟರು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ಕುಶಾಣರು. ಓಕೆ, ಗುಪ್ತರು ಉತ್ತರ ಪ್ರದೇಶದಲ್ಲಿ ಈ ರಾಜರ ಸಾಮಂತರಾಗಿದ್ದರು, ಕುಶಾಣರ ಸಾಮಂತರಾಗಿದ್ದರು. ಕುಶಾಣರ ಸಾಮ್ರಾಜ್ಯ ಅವನತಿ ಹೊಂದಿದ್ದ ನಂತರ ಇವರು ಸ್ವತಂತ್ರರಾದರು. ಯಾರು? ಗುಪ್ತರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಗುಪ್ತರ ಸಂತತಿಯು ಅಧಿಕಾರಕ್ಕೆ ಬಂದ ವರ್ಷ ಅಂತ ಇದೆ. ಇವರು ಅಧಿಕಾರಕ್ಕೆ ಬಂದ ವರ್ಷ ಅಥವಾ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಥವಾ ಉದಯಿಸಿದು ಯಾವಾಗಪ್ಪ ಅಂತಂದರೆ ಸಾಮಾನ್ಯ ಶಕ 200, ಸಾಮಾನ್ಯ ಶಕ 275, ಸಾಮಾನ್ಯ ಶಕ 4ನೇ ಶತಮಾನ, ಸಾಮಾನ್ಯ ಶಕ 250 ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ಸಾಮಾನ್ಯ ಶಕ 4ನೇ ಶತಮಾನದಲ್ಲಿ ಗುಪ್ತರ ಸಾಮ್ರಾಜ್ಯ ಉದಯಿಸಿತು. ಇವೆಲ್ಲವೂ ಕೂಡ ನಮಗೆ ಪಠ್ಯಪುಸ್ತಕದ ಮಾಹಿತಿಯಿಂದನೇ ನಾನು ಪ್ರಶ್ನೆಗಳನ್ನು ತಗೊಂಬಂದಿರೋದು. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಇತಿಹಾಸಕಾರ ವಿ.ಎಸ್. ಸ್ಮಿತ್ ರವರು ಗುಪ್ತರ ಕಾಲವನ್ನು ಹೀಗೆಂದು ಕರೆದಿದ್ದಾರೆ. ಏನೆಂದು ಕರೆದಿದ್ದಾರೆ? ಮಹತ್ವಪೂರ್ಣವಾಗತ್ತೆ. ರಜತಯುಗ, ರಾಮಯುಗ, ಸುವರ್ಣಯುಗ ಮತ್ತು ಉತ್ತಮ ಯುಗ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ, ಸುವರ್ಣಯುಗ. ಓಕೆ, ಇತಿಹಾಸಕಾರ ವಿ.ಎಸ್. ಸ್ಮಿತ್ ರವರು ಗುಪ್ತರ ಕಾಲವನ್ನು ಹೀಗೆಂದು ಕರೆದಿದ್ದಾರೆ, ಸುವರ್ಣಯುಗ ಎಂದು ಕರೆದಿದ್ದಾರೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರಗಳ ಪ್ರಖ್ಯಾತ ವಿಜ್ಞಾನಿ ಆಗಿದ್ದವನು. ಯಾರಾಗಿರ್ತಾರೆ? ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಪ್ರಖ್ಯಾತ ವಿಜ್ಞಾನಿ ಆರ್ಯಭಟ, ಧನ್ವಂತ್ರಿ, ಚರಕ, ಸುಶ್ರುತ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ಆರ್ಯಭಟ. ಓಕೆ, ಆರ್ಯಭಟ ಗುಪ್ತರ ಕಾಲದ ಪ್ರಸಿದ್ಧ ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರಜ್ಞ ಆಗಿದ್ದನು. ನೆಕ್ಸ್ಟ್ ನೋಡೋಣ ಕ್ವಶನು. ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಸಿಕೊಂಡಿರುವ ಗ್ರಂಥ ಯಾವುದು? ಮಹತ್ವಪೂರ್ಣವಾಗತ್ತೆ, ನೆನ್ಪಿಟ್ಕೋರಿ. ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಸಿಕೊಂಡಿರುವ ಗ್ರಂಥ ಯಾವುದು? ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ, ಪಂಚಸಿದ್ಧಾಂತಿಕ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗತ್ತೆ, ಪಂಚಸಿದ್ಧಾಂತಿಕ. ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಸಿಕೊಂಡಿರುವ ಗ್ರಂಥ ಯಾವುದು? ಪಂಚಸಿದ್ಧಾಂತಿಕ. ನೆಕ್ಸ್ಟ್ ನೋಡೋಣ ಕ್ವಶನು. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಇವನನ್ನು ಕರೆಯುತ್ತಾರೆ. ಯಾರನ್ನ ಕರೀತಾರೆ ವೈದ್ಯಶಾಸ್ತ್ರದ ಪಿತಾಮಹ ಎಂದು? ಭಾಸ್ಕರ, ವರಾಹಮಿಹಿರ, ಧನ್ವಂತರಿ, ಚರಕ. ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ. ಯಾರನ್ನ ಕರೀತಾರಪ್ಪ ಅಂದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಧನ್ವಂತರಿ. ಓಕೆ, ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಧನ್ವಂತರಿಯನ್ನ ಕರೆಯುತ್ತಾರೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಹರ್ಷವರ್ಧನನನ್ನು ಹಿಮ್ಮೆಟ್ಟಿಸಿದ ರಾಜ ಯಾರಾಗಿರ್ತಾರೆ? ಹರ್ಷವರ್ಧನನ್ನು ಹಿಮ್ಮೆಟ್ಟಿಸಿದ ರಾಜ ಪುಲಿಕೇಶಿ, ಚಂದ್ರಗುಪ್ತ, ರಾಜವರ್ಧನ, ಪುಷ್ಯಭೂತಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ಪುಲಿಕೇಶಿ. ಗೊತ್ತಿದೆ ಅಲ್ವಾ, ನರ್ಮದಾ ಕಾಳಗ. ಆ ಕಾಳಗದಲ್ಲಿ ಬಾದಾಮಿ ಚಾಲುಕ್ಯರ ದೊರೆಯಾಗಿರುವಂತಹ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನನ ನಡುವೆ ಆಗಿರುವಂತಹ ಒಂದು ಯುದ್ಧದಲ್ಲಿ ಹರ್ಷವರ್ಧನ ಪರಾಭವಗೊಳ್ಳುತ್ತಾನೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಪುಲಿಕೇಶಿ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೊಂದಿಸಿ ಬರೆಯಿರಿ. ಓಕೆ, ಇದು ಕೂಡ ಮಹತ್ವಪೂರ್ಣವಾಗತ್ತೆ, ಹಾಗಾಗಿ ನೆನ್ಪಿಟ್ಕೋರಿ. ನೋಡೋಣ. ಎರಡನೇ ಪುಲಿಕೇಶಿ ಬಂಗಾಳದ ದೊರೆ, ಕಾಳಿದಾಸ, ಹರಿಸೇನ, ಕುಮಾರದೇವಿ ಅಂತ ಇದೆ. ಶಶಾಂಕ, ಅಲಹಾಬಾದ್, ಬಾದಾಮಿಯ ಚಾಲುಕ್ಯರು, ಲಿಚ್ಚವಿ ವಂಶ, ಅಭಿಜ್ಞಾನ ಶಾಕುಂತಲ. ಹೊಂದಿಸೋಣ ಇವುಗಳನ್ನು. ಓಕೆ, ಹಾಗಾದರೆ ಎರಡನೇ ಪುಲಿಕೇಶಿ ಯಾರಪ್ಪ ಅಂತಂದರೆ ಬಾದಾಮಿ ಚಾಲುಕ್ಯರ ದೊರೆಯಾಗಿರ್ತಾನೆ. ಬಂಗಾಳದ ದೊರೆ ಯಾರಾಗಿರ್ತಾರೆ? ಶಶಾಂಕ. ಓಕೆ, ಬಂಗಾಳದ ದೊರೆ ಯಾರಾಗಿರ್ತಾರೆ? ಶಶಾಂಕ. ಅದೇ ರೀತಿಯಾಗಿ ಕಾಳಿದಾಸ ಅಭಿಜ್ಞಾನ ಶಾಕುಂತಲ, ಹರಿಸೇನ ಅಲಹಾಬಾದ್ ಸ್ತಂಭ ಶಾಸನ, ಕುಮಾರದೇವಿ ಲಿಚ್ಚವಿ ವಂಶದ ರಾಜಕುಮಾರಿ ಆಗಿದ್ದಳು. ಓಕೆ, ಹಾಗಾಗಿ ಒಂದೇದೇನಾಗತ್ತಪ್ಪ ಅಂತಂದರೆ ಏನಾಗತ್ತೆ? ಒಂದೇದು ಎರಡನೇ ಚಂದ್ರಗುಪ್ತ, ಸಿ ಆಗತ್ತೆ. ನೆಕ್ಸ್ಟ್ ಎರಡನೇದು ಬಂಗಾಳದ ದೊರೆ, ಎ ಆಗತ್ತೆ. ನೆಕ್ಸ್ಟ್ ಮೂರನೇದು ಕಾಳಿದಾಸ, ಇ ಆಗತ್ತೆ. ನಾಲ್ಕನೇದು ಹರಿಸೇನ, ಬಿ ಆಗತ್ತೆ, ಅಲಹಾಬಾದ್ ಸ್ತಂಭ ಶಾಸನ.
ದೆನ್ 5ನೇದು ಕುಮಾರದೇವಿ, ಡಿ ಆಗತ್ತೆ ಲಿಚ್ಛವಿ ವಂಶದ ರಾಜಕುಮಾರಿ. ಈ ಪ್ರಶ್ನೆಗೆ ಸರಿಯಾದಂಥ ಹೊಂದಾಣಿಕೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಯಾವ ರೀತಿ ಇದ್ದಾವೆ ಅಂತ. ಹೆಚ್ಚಿನ ಅಭ್ಯಾಸಕ್ಕಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ನೋಡೋಣ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೂಡ. ಗುಪ್ತ ಶಕೆ ಯಾವಾಗ ಆರಂಭವಾಯಿತು? ಯಾವಾಗ ಆರಂಭವಾಯಿತು ಗುಪ್ತ ಶಕೆ? ಮೊದಲನೇ ಚಂದ್ರಗುಪ್ತ ಅಥವಾ 1ನೇ ಚಂದ್ರಗುಪ್ತನು ಸಾಮಾನ್ಯ ಶಕ 320ರಲ್ಲಿ ಪಟ್ಟಕ್ಕೆ ಬಂದಾಗ ಗುಪ್ತ ಶಕೆಯು ಪ್ರಾರಂಭವಾಯಿತು. ಓಕೆ, ಅದೇ ರೀತಿಯಾಗಿ ಗುಪ್ತ ಶಕೆ ಯಾವಾಗ ಪ್ರಾರಂಭವಾಯಿತು? 320ರಲ್ಲಿ 1ನೇ ಚಂದ್ರಗುಪ್ತ ಪಟ್ಟಕ್ಕೆ ಬಂದಾಗ ಗುಪ್ತ ಶಕೆ ಪ್ರಾರಂಭವಾಯಿತು. 2ನೇ ಪ್ರಶ್ನೆ ನೋಡೋಣ. ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದವರು ಯಾರು? ಓಕೆ, ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. ಅಲಹಾಬಾದ್ ಪ್ರಶಸ್ತಿ ಅಂದರೆ ಅಲಹಾಬಾದ್ ಸ್ತಂಭ ಶಾಸನ. ಹರಿಸೇನನು ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದನು. ಯಾರಾಗ್ತಾರೆ? ಹರಿಸೇನ. ಓಕೆ, ಹರಿಸೇನನು ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದವನು. ಇದರಲ್ಲಿ ಸಮುದ್ರಗುಪ್ತನ ಸಾಧನೆಗಳು ಅಮರಗೊಂಡಿವೆ. ಓಕೆ, ಯಾವುದರಲ್ಲಿ? ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಅಥವಾ ಅಲಹಾಬಾದ್ ಪ್ರಶಸ್ತಿಯಲ್ಲಿ. ಇದು ಸಂಸ್ಕೃತ ಭಾಷೆಯಲ್ಲಿದೆ, ಕೇಳಬಹುದು. ಹಾಗಾಗಿ ಇವೆಲ್ಲ ಹೊಸ ಪಠ್ಯಕ್ರಮದ ಒಂದು ಪ್ರಕಾರ ಆಗಿರುವಂತಹ ಪ್ರಶ್ನೆಗಳು, ಹಾಗಾಗಿ ನೆನ್ಪಿಟ್ಕೋರಿ. ಇದು ಸಂಸ್ಕೃತ ಭಾಷೆಯಲ್ಲಿದ್ದು ಅಶೋಕನ ಸ್ತಂಭವೊಂದರ ಮೇಲೆ ಕೆತ್ತಲಾಗಿದೆ. ಆ ಶಾಸನವನ್ನು ಯಾವುದರ ಮೇಲೆ ಕೆತ್ತಲಾಗಿದೆ ಅಂದರೆ ಅಶೋಕನ ಸ್ತಂಭವೊಂದರ ಮೇಲೆ ಇದನ್ನು ಕೆತ್ತಲಾಗಿದೆ. ನೆಕ್ಸ್ಟ್ ನೋಡೋಣ ಕ್ವಶನ್ ಯಾವ ರೀತಿ ಇದಾವೆ. ಮೆಹರೂಲಿಯ ಕಬ್ಬಿಣದ ಸ್ತಂಭದ ವೈಶಿಷ್ಟ್ಯತೆ ಏನು ಅಂತ ಇದೆ. ಇದು ಕೂಡ ಮಹತ್ವಪೂರ್ಣವಾಗುತ್ತೆ. ಇದು ಆಲ್ರೆಡಿ ಕ್ವಶನ್ಸ್ ಆಗಿದ್ದಾವೆ, ಹಾಗಾಗಿ ನೆನ್ಪಿಟ್ಕೋರಿ. ಮೆಹರೂಲಿಯ ಕಬ್ಬಿಣದ ಸ್ತಂಭದ ವೈಶಿಷ್ಟ್ಯತೆ ಏನು ಅಂತ ಕೇಳಲಾಗಿದೆ. ಇದು ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಮೆಹರೂಲಿಯಲ್ಲಿರುವ ಕಬ್ಬಿಣದ ಸ್ತಂಭವಾಗಿದೆ. ಎಲ್ಲಿದೆ ಇದು? ದೆಹಲಿಯ ಕುತುಬ್ ಮಿನಾರ್ ಬಳಿ, ಹಾಗಾಗಿ ನೆನ್ಪಿಟ್ಕೋರಿ. ಇದು 23 ಅಡಿ ಹಾಗೂ 8 ಅಂಗುಲ ಉದ್ದವಿದ್ದು 6000 ಕಿಲೋಗ್ರಾಂ ತೂಕವಿದೆ. ಎಷ್ಟು ಇದೆ? 6000 ಕಿಲೋಗ್ರಾಂ ತೂಕವಿದೆ. ಇದು ಅಂದಿನ ತಾಂತ್ರಿಕ ಸಾಧನೆಗೆ ಸಾಕ್ಷಿ. ಓಕೆ, ಯಾವುದಕ್ಕೆ ಸಾಕ್ಷಿಯಾಗಿದೆ? ಆ ಒಂದು ಕಾಲದ ತಾಂತ್ರಿಕ ಸಾಧನೆಗೆ ಸಾಕ್ಷಿಯಾಗಿದೆ ಈ ಒಂದು ಮೆಹರೂಲಿಯ ಕಬ್ಬಿಣದ ಸ್ತಂಭ. ಇದು ಇಂದಿಗೂ ಕೂಡ ತುಕ್ಕು ಹಿಡಿಯದೆ ನಿಂತಿದೆ. ಯಾವುದು? ಈ ಒಂದು ಕಂಬ. ಆಗಿನ ಕಾಲದಲ್ಲಿಯೇ ಅಂತಹ ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ಭಾರತೀಯರು ತಿಳಿದಿದ್ದರು. ಓಕೆ, ಹಾಗಾಗಿ ಇದು ಮಹತ್ವಪೂರ್ಣವಾಗತ್ತೆ. ಓಕೆ, ಇದಿಷ್ಟು ಮಾಹಿತಿ ಮೆಹರೂಲಿಯ ಕಬ್ಬಿಣದ ಸ್ತಂಭದ ಕುರಿತು. ನೆಕ್ಸ್ಟ್ ನೋಡೋಣ. ಕಾಳಿದಾಸನು ರಚಿಸಿದ ಕೃತಿಗಳು ಯಾವುವು? ಯಾವ ಯಾವ ಕೃತಿಗಳನ್ನು ರಚಿಸಿದ್ದ ಕಾಳಿದಾಸ? ಓಕೆ, ಕಾಳಿದಾಸನು ಮೇಘದೂತ, ರಘುವಂಶ, ಕುಮಾರ ಸಂಭವ ಮತ್ತು ಋತುಸಂಹಾರ ಎಂಬ ಕಾವ್ಯಗಳನ್ನು, ಅದೇ ರೀತಿಯಾಗಿ ಅಭಿಜ್ಞಾನ ಶಾಕುಂತಲ ಎಂಬ ನಾಟಕವನ್ನು ರಚಿಸಿದ್ದಾನೆ. ಇದು ನ್ಯೂ ಎಡಿಷನ್ ಪುಸ್ತಕದ ಪ್ರಕಾರ ಇರುವಂತಹ ಮಾಹಿತಿಗಳು. ಕಾಳಿದಾಸನ ಪ್ರಸಿದ್ಧವಾದಂತಹ ಕಾವ್ಯಗಳು ಯಾವ್ಯಾವು? ಮೇಘದೂತ, ರಘುವಂಶ, ಕುಮಾರ ಸಂಭವ ಮತ್ತು ಋತುಸಂಹಾರ ಪ್ರಮುಖ ಕಾವ್ಯಗಳು. ಅದೇ ರೀತಿಯಾಗಿ ಅಭಿಜ್ಞಾನ ಶಾಕುಂತಲ ಎಂಬ ನಾಟಕವನ್ನು ಕೂಡ ಈತ ರಚಿಸಿದ್ದಾನೆ. ನೆಕ್ಸ್ಟ್ ನೋಡೋಣ. ವರ್ಧನರ ಬಗ್ಗೆ ಬೆಳಕು ಚೆಲ್ಲುವ ಮಾಹಿತಿಗಳು ಯಾವುವು? ಯಾವ ಮಾಹಿತಿಗಳು ವರ್ಧನ ಸಾಮ್ರಾಜ್ಯದ ಬಗ್ಗೆ ತಿಳಿಸಿಕೊಡ್ತದಪ್ಪ ಅಂತಂದರೆ, ಕೆಲವು ತಾಮ್ರ ಶಾಸನಗಳು, ಬಾಣಭಟ್ಟನ ಹರ್ಷಚರಿತೆ ಹಾಗೂ ಚೀನಾದ ಪ್ರವಾಸಿ ಹುಯೆನ್ ಸ್ಯಾಂಗನ ಬರವಣಿಗೆಗಳು ವರ್ಧನರ ಕಾಲದ ಬಗ್ಗೆ ಬೆಳಕನ್ನು ಚೆಲ್ಲುತ್ತದೆ. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ಯಾಕಪ್ಪ ಅಂದರೆ ಹರ್ಷವರ್ಧನರ ಕಾಲಕ್ಕೆ ಈತ ಭೇಟಿ ನೀಡಿದ್ದರಿಂದ ಆ ಒಂದು ಸಾಮ್ರಾಜ್ಯದ ಬಗ್ಗೆ ತಿಳಿಸಿಕೊಡ್ತದೆ. ವರ್ಧನರ ಮನೆತನದ ಪ್ರಮುಖ ದೊರೆಗಳು ಯಾರು? ವರ್ಧನ ಮನೆತನದ ಪ್ರಮುಖ ದೊರೆಗಳು ಯಾರು? ಪ್ರಭಾಕರ ವರ್ಧನ, ಹರ್ಷವರ್ಧನ, ರಾಜ್ಯ ಆಗಬೇಕಾಗಿತ್ತು, ರಾಜ್ಯವರ್ಧನ. ವರ್ಧನ ಮನೆತನದ ಪ್ರಮುಖ ದೊರೆಗಳು. ವರ್ಧನ ಮನೆತನದ ಪ್ರಮುಖ ದೊರೆಗಳು ಯಾರು? ಪ್ರಭಾಕರ ವರ್ಧನ, ಹರ್ಷವರ್ಧನ ಮತ್ತು ರಾಜ್ಯವರ್ಧನ. ಇವರ ರಾಜಧಾನಿ ನೆನ್ಪಿಟ್ಕೋರಿ, ಥಾಣೇಶ್ವರ. ಓಕೆ, ಥಾಣೇಶ್ವರದ ವರ್ಧನರು ಎಂದು ಇವರನ್ನು ಕರೆಯಲಾಗುತ್ತಿತ್ತು. ವರ್ಧನರ ಕಾಲದಲ್ಲಿ ಪ್ರಸಿದ್ಧವಾದ ಶಿಕ್ಷಣ ಸಂಸ್ಥೆ ಯಾವುದು? ಬೌದ್ಧರ ನಳಂದ ವಿಶ್ವವಿದ್ಯಾಲಯ. ನಾವು ಆಲ್ರೆಡಿ ಅಭ್ಯಾಸವನ್ನು ಮಾಡಿದ್ವಿ. ನೆಕ್ಸ್ಟ್ ನೋಡೋಣ ಪ್ರಶ್ನೆಗಳು. ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಅಂತ ಇದೆ. ಇಂಪಾರ್ಟೆಂಟ್ ಆಗತ್ತೆ, ಈ ಬಿಟ್ಟ ಸ್ಥಳವನ್ನು ಕೂಡ ನೋಡ್ತಾ ಹೋಗೋಣ. ಗುಪ್ತ ವಂಶದ ಮೂಲ ಸ್ಥಾಪಕ ಯಾರಾಗಿರ್ತಾರೆ? ಶ್ರೀಗುಪ್ತ. ಇವೆಲ್ಲವೂ ಕೂಡ ನಮಗೆ ಬ್ಯಾಕ್ ಸೈಡಲ್ಲಿರುವಂತಹ ಕ್ವಶನ್ಸ್ ಅಲ್ಲ, ಹೆಚ್ಚಿನ ಪ್ರಶ್ನೆಗಳು. ಓಕೆ, ಹೆಚ್ಚಿನ ಅಭ್ಯಾಸಗೋಸ್ಕರ ತಗೊಂಡ್ಬಂದಿರುವಂತಹ ಕ್ವಶನ್ಸ್ಗಳು ಇವು, ಹಾಗಾಗಿ ನೆನ್ಪಿಟ್ಕೋರಿ, ಇಂಪಾರ್ಟೆಂಟ್ ಆಗತ್ತೆ ಎಲ್ಲವೂ ಕೂಡ. ಗುಪ್ತರ ವಂಶದ ಮೂಲ ಸ್ಥಾಪಕ ಯಾರು? ಶ್ರೀಗುಪ್ತ. 2ನೇ ಪ್ರಶ್ನೆ ನೋಡೋಣ. 1ನೇ ಚಂದ್ರಗುಪ್ತನನ್ನು ಲಿಚ್ಛವಿ ರಾಜಕುಮಾರಿಯಾಗಿದ್ದ ಡ್ಯಾಶ್ ಅನ್ನು ಮದುವೆಯಾದನು. ಯಾರಾಗಿದ್ರು ಲಿಚ್ಛವಿ ರಾಜಕುಮಾರಿ? ಕುಮಾರದೇವಿ. ಓಕೆ, ನೆನ್ಪಿಟ್ಕೋರಿ.
ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದವನು ಯಾರು? ಸಮುದ್ರಗುಪ್ತ. ಎರಡನೇ ಚಂದ್ರಗುಪ್ತನು ಡ್ಯಾಶ್ ಎಂಬ ಬಿರುದನ್ನು ಪಡೆದಿದ್ದನು? ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು. ನೆಕ್ಸ್ಟ್ ನೋಡೋಣ ಕ್ವಶನ್ಸು. ಜಗತ್ತಿನಾದ್ಯಂತ ಇಂದಿಗೂ ಹೆಸರುವಾಸಿಯಾಗಿರುವ ಕಾಳಿದಾಸನ ಕಾವ್ಯ ಯಾವುದು? ಮೇಘದೂತ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಜಗತ್ತಿನಾದ್ಯಂತ ಇಂದಿಗೂ ಹೆಸರುವಾಸಿಯಾಗಿರುವ ಕಾಳಿದಾಸನ ಕಾವ್ಯ ಯಾವುದು? ಮೇಘದೂತ. ಶಾಕುಂತಲೆಯ ಕಥೆಯು ಡ್ಯಾಶ್ ಮಹಾಕಾವ್ಯದಲ್ಲಿದೆ? ಯಾವ ಕಾವ್ಯದಲ್ಲಿದೆ? ಮಹಾಭಾರತ. ಶಾಕುಂತಲೆಯ ಕಥೆಯು ಯಾವ ಕಾವ್ಯದಲ್ಲಿದೆ? ಮಹಾಭಾರತ ಕಾವ್ಯದಲ್ಲಿದೆ. ಚರಕ ಡ್ಯಾಶ್ ಎಂಬ ಗ್ರಂಥವನ್ನು ರಚಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಾನೆ ಅಂದರೆ ಚರಕ ಸಂಹಿತೆ. ಓಕೆ, ಚರಕ ಸಂಹಿತೆ ಎಂಬ ಗ್ರಂಥವನ್ನು ರಚಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾನೆ. ಗುಪ್ತರ ಕಾಲದ ಪ್ರಸಿದ್ಧ ಶಸ್ತ್ರಚಿಕಿತ್ಸಾ ವೈದ್ಯ ಯಾರಾಗಿದ್ರು? ಸುಶ್ರುತ. ಇವರು ಯಾರು? ಗುಪ್ತರ ಕಾಲದ ಪ್ರಸಿದ್ಧ ಶಸ್ತ್ರಚಿಕಿತ್ಸಾ ವೈದ್ಯರಾಗಿದ್ದರು. ನೆಕ್ಸ್ಟ್ ನೋಡೋಣ ಪ್ರಶ್ನೆಗಳು. ಖಗೋಳಶಾಸ್ತ್ರದ ಬೈಬಲ್ ಎಂದು ಪ್ರಸಿದ್ಧವಾದ ಪಂಚಸಿದ್ಧಾಂತಿಕ ಕೃತಿಯನ್ನು ರಚಿಸಿದವರು ಯಾರು? ಓಕೆ, ಖಗೋಳಶಾಸ್ತ್ರಜ್ಞನ ಬೈಬಲ್ ಯಾವುದನ್ನು ಕರೆಯಲಾಗುತ್ತದೆ ಅಂತ ನಾವು ಪ್ರಶ್ನೆ ನೋಡಿದ್ದು. ಯಾವುದಾಗುತ್ತದೆ? ಪಂಚಸಿದ್ಧಾಂತಿಕ. ಆ ಕೃತಿಯನ್ನು ಬರೆದವರು ಯಾರು ಅಂದರೆ ವರಾಹಮಿಹಿರ. ಇದು ಕೂಡ ಮಹತ್ವಪೂರ್ಣವಾಗತ್ತೆ. ಓಕೆ, ಖಗೋಳಶಾಸ್ತ್ರದ ಬೈಬಲ್ ಪಂಚಸಿದ್ಧಾಂತಿಕ. ಆ ಒಂದು ಕೃತಿಯನ್ನು ಬರೆದವರು ಯಾರು? ವರಾಹಮಿಹಿರ. ಹರ್ಷವರ್ಧನ ಸಹೋದರಿಯ ಹೆಸರು ರಾಜಶ್ರೀ. ಓಕೆ, ಹರ್ಷವರ್ಧನನ ಸಹೋದರಿಯ ಹೆಸರು ರಾಜಶ್ರೀ. ವರ್ಧನರ ಕಾಲದ ಪ್ರಸಿದ್ಧ ವಿದ್ಯಾಲಯ ನಳಂದ. ವರ್ಧನರ ಆಡಳಿತದಲ್ಲಿ ರಾಜ್ಯದ ಮುಖ್ಯ ಆದಾಯ ಭೂಕಂದಾಯ. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಈ ಒಂದು ಸಾಮ್ರಾಜ್ಯಗಳಿಗೆ ಸಂಬಂಧಿಸಿರುವ ಹಾಗೆ. ಪ್ರಶ್ನೆ ಬರಬಹುದಾದ್ರೆ ಇವುಗಳ ಮೇಲೇನೆ ಕ್ವಶನ್ ಆಗತ್ತೆ, ಬೇರೆ ಬರುವುದಿಲ್ಲ. ಹಾಗಾಗಿ ಒಂದ್ಸತಿ 2 ಸತಿ ನೀವು ಏನು ಮಾಡ್ಕೋರಿ, ಲೆಸನ್ ಅನ್ನು ರೀಡ್ ಮಾಡ್ಕೊಂಡ್ಬಿಡ್ರಿ. 6 ಮತ್ತು 8ನೇ ತರಗತಿ 2 ಲೆಸನ್ ಅನ್ನು ನೀವು 1 by 1 ಆಗಿ ಕಂಪ್ಲೀಟ್ ಆಗಿ ಓದ್ಕೊಂಡ್ಬಿಡ್ರಿ. ಮತ್ತು ಈ ಪ್ರಶ್ನೆ ಉತ್ತರಗಳನ್ನು ನೀವು ಬಿಡಿಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಪೂರ್ತಿಯಾಗಿ ಲೆಸನ್ ಕವರ್ ಆಗತ್ತೆ. ಇವುಗಳ ಮೇಲೆ ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಆರಾಮಾಗಿ ಆನ್ಸರನ್ನು ಮಾಡಬಹುದು. ಓಕೆ, ಇದಿಷ್ಟು ಮಹತ್ವಪೂರ್ಣವಾದಂತಹ ಮಾಹಿತಿ ಈ ಒಂದು ತರಗತಿಗೆ ಸಂಬಂಧಿಸಿರುವ ಹಾಗೆ. ಹಾಗಾದರೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ತರಗತಿಯಲ್ಲಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.